Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap. ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಚಿತ್ರ ಬಿಡುಗಡೆಯಾಗಿ ಇತಿಹಾಸದ ಪುಟ ಸೇರಿದೆ. ಕನ್ನಡ ಚಿತ್ರರಂಗದ ದೊಡ್ಡ ಫ್ಲಾಪ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಚಿತ್ರೀಕರಣ ಮುಕ್ತಾಯದ ದಿನ ಚಿತ್ರತಂಡದವರೇ ಚಿತ್ರಕ್ಕೆ 80 ರಿಂದ 100 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಹೇಳಿಕೊಂಡಿದ್ರು. ಚಿತ್ರ ಬಿಡುಗಡೆಯಾದ ನಂತರ ಅದರ ಅರ್ಧದಷ್ಟು ಹಣ ವಾಪಸ್ ಬಂದಿಲ್ಲ. ಮಾರ್ಟಿನ್ ಸಿನಿಮಾ ಸೋಲಿನ ಬೆನ್ನಲ್ಲೇ ಧ್ರುವ ಸರ್ಜಾ ಜೊತೆಗೆ ನಿರ್ಮಾಪಕ ಉದಯ್ ಕೆ ಮೆಹ್ತಾ ಮತ್ತೊಂದು ಸಿನಿಮಾ ಮಾಡಲಿದ್ದಾರೆ. ಈಗಾಗಲೇ ಈ ಸಿನಿಮಾ 3 ವರ್ಷಗಳ ಹಿಂದೆಯೇ ಘೋಷಣೆಯಾಗಿದೆ. ಅಷ್ಟಕ್ಕೂ ಆ ಚಿತ್ರವೇ ಮುಂದುವರಿಯಲಿದೆಯಾ ಅಥವಾ ಹೊಸ ಕತೆ ಜೊತೆ ಈ ಜೋಡಿ ಮತ್ತೆ ಬರಲಿದೆಯಾ ಎಂಬ ಕುತೂಹಲ ಸದ್ಯಕ್ಕಿದೆ. ಧ್ರುವ ಸರ್ಜಾ ಅಭಿನಯದಲ್ಲಿ ಉದಯ್ ಮೆಹ್ತಾ 2021ರಲ್ಲಿ ದುಬಾರಿ ಎಂಬ ಚಿತ್ರ ಘೋಷಿಸಿದ್ರು. ಪೊಗರು ನಿರ್ದೇಶಿಸಿದ್ದ ನಂದ ಕಿಶೋರ್ ಈ ಚಿತ್ರವನ್ನ ನಿರ್ದೇಶಿಸಬೇಕಿತ್ತು. ಧ್ರುವ ಸರ್ಜಾ ಎದುರು ಶ್ರೀಲೀಲಾ ನಾಯಕಿಯಾಗಿಯೂ ಅಭಿನಯಿಸಬೇಕಿತ್ತು. ಚಿತ್ರದ ಮುಹೂರ್ತವೂ ಆಗಿತ್ತು. ಆದ್ರೆ ಕಾರಣಾಂತರಗಳಿಂದ ಚಿತ್ರೀಕರಣ ಪ್ರಾರಂಭವಾಗಿರಲಿಲ್ಲ. ಅದರ ಬದಲು ಮಾರ್ಟಿನ್ ಚಿತ್ರ ಶುರುವಾಯಿತು. ಈಗ ಅದೇ ದುಬಾರಿ ಚಿತ್ರವನ್ನ ಮುಂದುವರಿಸೋದಕ್ಕೆ ಉದಯ್ ಮೆಹ್ತಾ ಸಜ್ಜಾಗಿದ್ದಾರೆ. ಆದ್ರೆ ಯಾವಾಗ ಏನು ಎಂಬುದನ್ನ ಮುಂಬರುವ ದಿನಗಳಲ್ಲಿ ತಿಳಿಸಲಾಗೋದು ಅಂತ ಉದಯ್ ಮೆಹ್ತಾ ಹೇಳಿಕೊಂಡಿದ್ದಾರೆ. ದುಬಾರಿ ಶುರುವಾಗುವ ಮೊದಲು ಧ್ರುವ ಕೇಡಿ ದಿ ಡೆವಿಲ್ ಮುಗಿಸ್ಬೇಕು. ಡಿಸೆಂಬರ್ನಲ್ಲಿ ಚಿತ್ರ ಬಿಡುಗಡೆ ಆಗುತ್ತೆ ಅಂತ ನಿರ್ದೇಶಕ ಜೋಗಿ ಪ್ರೇಮ್ ಸಹ ಕೆಲವು ತಿಂಗಳುಗಳ ಹಿಂದೆ ಘೋಷಿಸಿದ್ರು. ಆದ್ರೆ ನಿರೀಕ್ಷೆಯಂತೆ ಚಿತ್ರ ಬಿಡುಗಡೆ ಆಗ್ತಾ ಇಲ್ಲ. ಚಿತ್ರೀಕರಣವೇ ಇನ್ನೂ ಮುಗಿದಿರುವ ಸುದ್ದಿ ಇಲ್ಲ. ಬಹುಶಃ ಏಪ್ರಿಲ್ನಲ್ಲಿ ಚಿತ್ರ ಬಿಡುಗಡೆಯಾಗುವ ಸಂಭವವಿದೆ ಅಂತ ಹೇಳಲಾಗ್ತಿದೆ. ಈ ಚಿತ್ರದ ಬಿಡುಗಡೆಯ ನಂತರ ದುಬಾರಿ ಶುರುವಾಗುವ ಸಾಧ್ಯತೆ ಇದೆ. ಇದಲ್ಲದೆ ರಾಘವೇಂದ್ರ ಹೆಗಡೆ ನಿರ್ದೇಶನದ ಚಿತ್ರ KVN ಪ್ರೊಡಕ್ಷನ್ ಸಂಸ್ಥೆಯ ಇನ್ನೊಂದು ಚಿತ್ರವನ್ನು ಧ್ರುವ ಒಪ್ಪಿಕೊಂಡಿರುವ ಸುದ್ದಿ ಇದ್ದು, ಈ ಚಿತ್ರಗಳು ಇನ್ನಷ್ಟೇ ಪ್ರಾರಂಭವಾಗಬೇಕಾಗಿದೆ. ಆದರೆ ಮೊದಲು ಯಾವುದು ಶುರುವಾಗಲಿದೆ ಎಂಬ ಕುತೂಹಲ ಎಲ್ಲರಲ್ಲೂ ಇದೆ. Mysore Sandal. Here's my favorite soap, the one and only soap that gives confidence in this competitive world. Mysore Sandal Soap.